ದಾಸನ ಬಳ್ಳಾರಿ ಜೈಲು ದರ್ಶನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈಗ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಮಧ್ಯಾಹ್ನ ಶಿಫ್ಟ್ ಆಗುವಂತ ಸಾಧ್ಯತೆಗಳಿವೆ. ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ 1 ಗಂಟೆ ನಂತರ ಸ್ಥಳಾಂತರ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗೋದಕ್ಕೆ ಪೊಲೀಸರು ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿನ ಬಳಿ ಕೂಡ ಭಾರಿ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಇವತ್ತು ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಾ ಇದೆ. ಕಳೆದ ಬಾರಿ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು, ಅದು ಮುಕ್ತಾಯವಾಗುತ್ತೆ ಇವತ್ತಿಗೆ. ಈಗ ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರುಪಡಿಸಿ ನಂತರ ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುವಂಥ ಸಾಧ್ಯತೆಗಳು ಕಂಡುಬರ್ತಾ ಇವೆ. ಸೊ ಹಾಗಾಗಿ ಕೋರ್ಟ್ನ ಅನುಮತಿಯನ್ನು ಪಡ್ಕೊಂಡು ನಂತರ ವಿಸ್ತರಣೆ ಆದ ಈ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ, ಕೋರ್ಟ್ನ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಸೊ ಇದೆಲ್ಲ ಆಗೋದಕ್ಕೆ ಮಧ್ಯಾಹ್ನ ಆಗುತ್ತೆ ಅಂತ ಹೇಳಿ ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಮಧ್ಯಾಹ್ನದ ನಂತರ ದರ್ಶನ್ನ ಶಿಫ್ಟ್ ಮಾಡ್ತಾರೆ. ಇನ್ನು ಇದರ ಬೆನ್ನಲ್ಲೇ ದರ್ಶನ್ ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಪರಪ್ಪನಾಗ್ರಹಾರ ಜೈಲಿನಲ್ಲಿ ಐಷಾರಾಮಿಯಾಗಿ ಇದ್ದಾರೆ. ಸಿಗರೇಟ್ ಸಿಗ್ತಾ ಇದೆ, ಕಾಫಿ ಕುಡ್ಕೊಂಡು ಕೂತಿದ್ರು, ಹರಟೆ ಹೊಡಿತಾ ಇದ್ದಾರೆ, ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ, ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FIR ಕೂಡ ಏನು ದಾಖಲಾಗಿದೆಯಲ್ಲ, 2 ಪ್ರಕರಣಗಳು, 2 FIRಗಳು, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಕೂಡ ನಡೆಯುತ್ತೆ. ಅಂದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋಕ್ಕಿಂತ ಮೊದಲು ಹಾಕಿ ವಿಚಾರಣೆಯನ್ನು ನಡೆಸುತ್ತೆ ಪೊಲೀಸರು. ಸೊ ಆರೋಪಿ ದರ್ಶನ್ ಹೇಳಿಕೆಯನ್ನ ಪೊಲೀಸರು ಈಗ ದಾಖಲು ಮಾಡ್ಕೋತಾರೆ. ನಿನ್ನೆ ಕೋರ್ಟ್ನಿಂದನೂ ಕೂಡ ಈಗಾಗಲೇ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈಗ ಈ 2 FIRಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲೇನೆ ಈ ಒಂದು ಜೈಲ್ ಒಳಗಡೆನೆ ವಿಚಾರಣೆ ನಡೆಯುತ್ತೆ. ನಿನ್ನೆ ಕೋರ್ಟ್ನಲ್ಲಿ ವಿಚಾರಣೆಗೆ ಅನುಮತಿಯನ್ನ ಪೊಲೀಸರು ಪಡ್ಕೊಂಡಿದ್ರು. ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಒಳಗೆ ಎಲ್ಲಾ ಪ್ರಕ್ರಿಯೆಗಳು ಮುಕ್ತಾಯ ಆಗಬಹುದು. ಈ ಎಲ್ಲಾ ಪ್ರಕ್ರಿಯೆಗಳು, ವಿಚಾರಣೆ, ಈ ಮಹಜರು, ಹೇಳಿಕೆ ಇದೆಲ್ಲವನ್ನೂ ಕೂಡ ಪಡೆದುಕೊಂಡ ನಂತರ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡುವಂಥ ಸಾಧ್ಯತೆಗಳಿವೆ. ರೌಡಿ ಶೀಟರ್ಗಳ ಜೊತೆಗೆ ಕೂತ್ಕೊಂಡು ಸಿಗರೇಟ್ ಸೇದಿದ್ದು, ಹಾಸಿಗೆ ಮೇಲೆ ಕೂತಿದ್ದಂಥ ಒಂದು ಜಾಗ, ಇದೆಲ್ಲವೂ ಕೂಡ ಮಹಜರನ್ನು ಮಾಡಬೇಕು. ಅದಾದಮೇಲೆ ವಿಡಿಯೋ ಕಾಲ್ ಮಾಡಿಕೊಂಡು ಮಾತಾಡಿದ್ದು, ಅದ್ರ ಬಗ್ಗೆನೂ ಕೂಡ ವಿಚಾರಣೆಯನ್ನು ನಡೆಸಬೇಕು. ದರ್ಶನ್ ವಿಡಿಯೋ ಕರೆ ಮಾಡಿದಂಥ ಆರೋಪಿ ಯಾರು, ಹಾಗಾದರೆ ಆತನ ಬಗ್ಗೆನೂ ಕೂಡ ವಿಚಾರಣೆಯನ್ನು ನಡೆಸಬೇಕಾಗತ್ತೆ. ಸೊ ವಿಡಿಯೋ ಕಾಲ್ನಲ್ಲಿ ಏನೇನು ಮಾತಾಡಿದ್ರು, ಏನೇನು ಆಯಿತು ಇವರಿಬ್ಬರ ನಡುವಿನ ಒಂದು ಕಾನ್ವರ್ಸೇಷನ್, ಇದೆಲ್ಲದ್ರ ಬಗ್ಗೆನೂ ಕೂಡ ಹೇಳಿಕೆಯನ್ನು ಪಡ್ಕೋಬೇಕು. ವಿಡಿಯೋ ಕಾಲ್ಗೆ ಬಳಸಿದಂಥ ಮೊಬೈಲ್ ಯಾವುದು, ಯಾರ್ದದು ಮೊಬೈಲು, ಒಳಗಡೆ ಹಿಂಗೆ ಬಂತು, ಈ ಸಂಬಂಧನೂ ಕೂಡ ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಸೊ ಒಟ್ಟಿನಲ್ಲಿ 2 FIRಗಳೇನು ದಾಖಲಾಗಿವೆ. ಈ 2 FIRಗಳಲ್ಲಿ A1 ಆಗಿರುವಂಥದ್ದು ದರ್ಶನ್. ಸೊ ದರ್ಶನ್ ಜೊತೆಗೆ ನಾಗ ಹೆಸರು ಕೂಡ ಇದೆ FIRನಲ್ಲಿ. ಇನ್ನು ಉಳಿದಂತೆ ಬೇರೆ ಬೇರೆ ಸತ್ಯ, ಧರ್ಮ, ಇವರೆಲ್ಲರ ಹೆಸರು ಕೂಡ FIRನಲ್ಲಿ ಇದೆ. ಇವರೆಲ್ಲರೂ ಒಂದು ವಿಚಾರಣೆ ನಡಿಬೇಕಾಗತ್ತೆ. ಪ್ರಮುಖವಾಗಿ ಈಗ ಬಳ್ಳಾರಿಗೆ ದರ್ಶನನ್ನು ಶಿಫ್ಟ್ ಮಾಡಬೇಕಾಗಿರೋದ್ರಿಂದಾಗಿ ಇವತ್ತೇ ದರ್ಶನ್ನ ವಿಚಾರಣೆಗೆ ಒಳಪಡಿಸಿ ದರ್ಶನ್ ಹೇಳಿಕೆಯನ್ನು ಪಡೆದುಕೊಂಡು ಜೊತೆಗೆ ಮಹಾಜರನ್ನು ಕೂಡ ಅಲ್ಲೇ ಜೈಲಿನಲ್ಲಿ ಮುಗಿಸಿ ನಂತರ ದರ್ಶನನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಪರಪ್ಪನ ಅಗ್ರಹಾರದ ಬಳಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇವೆ, ಮತ್ತಷ್ಟು ಡೀಟೇಲ್ಸ್ನ ಪಡೆಯೋಣ. ನಾವು ಪ್ರತಿನಿಧಿ ಪ್ರದೀಪ್ ಸ್ಥಳದಲ್ಲಿದ್ದಾರೆ. ಪ್ರದೀಪ್, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈಗ ಸದ್ಯಕ್ಕೆ ಪರಪ್ಪನ ಅಗ್ರಹಾರದ ಜೈಲಿನ ಬಳಿ? ಸೊ ಯಾವಾಗ ದರ್ಶನನ್ನ ಇಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ಬೋದು? ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇವತ್ತು ಯಾರಿಗೂ ಭೇಟಿಗೆ ಅವಕಾಶಗಳಿಲ್ವಾ? ಯಾರಾದರೂ ಭೇಟಿ ಆಗೋದಕ್ಕೆ ಏನಾದರೂ ಬಂದಿದ್ದಾರಾ? ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಪ್ರದೀಪ್? ರೆಹಮಾನ್, ಜೈಲಿನಲ್ಲಿರುವಂತಹ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿದ್ದಂತಹ ಸಂಬಂಧ ಈಗ 2 FIRಗಳು ಸಹ ದರ್ಶನ್ ಮೇಲೆ ದಾಖಲಾಗಿರುವಂಥದ್ದು. ಸದ್ಯ ಈ ಒಂದು ಫೋಟೋ ವೈರಲ್ ಆದ ನಂತರ ಇದು ದೊಡ್ಡ ಮುಜುಗರಕ್ಕೆ ಕಾರಣವಾಗಿತ್ತು. ಈ ಹಿನ್ನೆಲೆ ನಿನ್ನೆ ನ್ಯಾಯಾಲಯದಿಂದ ಅನುಮತಿಯನ್ನು ಸಹ ಪಡೆದು ಪೊಲೀಸರು ಇವತ್ತು ದರ್ಶನ್ ಮತ್ತು ಇನ್ನಿತರ ಅವ್ರ ಜೊತೆ ಇದ್ದಂತಹ ಆರೋಪಿಗಳನ್ನು ರಾಜ್ಯದ ವಿವಿಧ ಜೈಲುಗಳಿಗೆ ಶಿಫ್ಟ್ ಮಾಡ್ತಾ ಇರುವಂಥದ್ದು. ಅದರಲ್ಲೂ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋಕ್ಕೆ ಈಗಾಗಲೇ ಸಿದ್ಧತೆ ಕೂಡ ನಡೀತಾ ಇರುವಂಥದ್ದು. ಆದರೆ ಇವತ್ತು ಬಹುತೇಕ ಮಧ್ಯಾಹ್ನದ ನಂತರ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಪ್ರಮುಖವಾಗಿ 2 ಕಾರಣಗಳಿದೆ. ಒಂದು, ದರ್ಶನ್ ಜೈಲಿನೊಳಗಡೆ ಇದ್ದಾಗ ಸಿಗರೇಟ್ ಸೇದಿದ್ದು ಮತ್ತು ಅವರ ಇದ್ದಂತಹ ಒಂದು
ವಾತಾವರಣ ಏನಿತ್ತು ಇದು ಸಂಬಂಧಪಟ್ಟಂತಹ 2 FIR ಗಳು ದಾಖಲಾಗಿದ್ದು ಈ ಸಂಬಂಧ ಪೊಲೀಸರು ಸಹ ಆದರೆ ಬೇಗೂರು ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಉಳಿಮಾವು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ದರ್ಶನ್ ಸಿಗರೇಟ್ ಸೇತ್ ಕೂತಿದಂತಹ ಜಾಗ ಆಗಿರ್ಬೋದು ಮತ್ತು ಇನ್ನೊಂದು ವಿಡಿಯೋ ಏನು ವೈರಲ್ ಆಗಿತ್ತು ಆ ವಿಡಿಯೋ ಮಾಡಿದ್ದೆಲ್ಲಿ ಇದೆಲ್ಲದರ ಬಗ್ಗೆಯೂ ಸಹ ದರ್ಶನ್ ಮತ್ತು ಅವ್ರ ಜೊತೆ ಇದ್ದಂತಹ ಇವರು ರೌಡಿ ಶೀಟರ್ ಆದಂತಹ ವಿಸರ್ಗಡ ನಾಗ ಆಗಿರ್ಬೋದು ಮತ್ತು ಕುಳ್ಳಾಸಿನ ಆಗಿರ್ಬೋದು ಮತ್ತು ಇನ್ನೊಬ್ಬ ಆರೋಪಿಯಾದಂತಹ ನಾಗರಾಜ್ ಆಗಿರ್ಬೋದು ಇವ್ರನ್ನ ವಿಚಾರಣೆ ಜೊತೆಗೆ ಇನ್ನೊಬ್ಬ ರೌಡಿ ಧರ್ಮ ಯಾರಿದ್ರು ವಿಡಿಯೋ ಕಾಲ್ ಮಾಡಿಕೊಟ್ಟಿದ್ದಂತಹ ವ್ಯಕ್ತಿ ಇವರೆಲ್ಲರೂ ಸಹ ಪೊಲೀಸರು ವಿಚಾರಣೆಯನ್ನು ಮಾಡಬೇಕಾಗಿದೆ. ನಿನ್ನೆ ಸಂಜೆ ಅನ್ಅಫಿಷಿಯಲ್ ಆಗಿ ಪೊಲೀಸರು ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ನಿನ್ನೆ ಸಂಜೆ ನಂತರ ಇವರಿಗೆ ಅನುಮತಿ ಸಿಕ್ಕಿರೋದ್ರಿಂದ ಇವತ್ತು ಬೆಳಿಗ್ಗೆ ಅಂದರೆ ಒಂದು 10 ಗಂಟೆ ನಂತರ ಪೊಲೀಸರು ಈ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಬಂದು ಇಲ್ಲಿ ವಿಚಾರಣೆಯನ್ನು ನಡೆಸಿ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಜರು ಪ್ರಕ್ರಿಯೆಯನ್ನು ಸಹ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಒಳಗಡೆ ಮುಗಿಸ್ತಾರೆ. ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಒಂದು ಕೊಲೆ ಕೇಸ್ ಅಂದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ದರ್ಶನ್ ಅವ್ರಿಗೆ ಇವತ್ತು ಅಂದರೆ ದರ್ಶನ್ ಸೇರಿದಂತೆ 17 ಆರೋಪಿಗಳಿಗೂ ಸಹ ಇವತ್ತು ನ್ಯಾಯಾಂಗ ಬಂಧನ ಅವಧಿ ಕೊನೆಗೊಳ್ಳುತ್ತೆ. ಹೀಗಾಗಿ ಇವತ್ತು ಮಧ್ಯಾಹ್ನದ ನಂತರ ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗಿದೆ. ಹೀಗಾಗಿ ಮಧ್ಯಾಹ್ನದ ನಂತರ ಅವ್ರನ್ನ ವಿಡಿಯೋ ಕಾಲ್ ಮೂಲಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಂತರ ಅವರ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಈ 2 ಕಾರಣಗಳಿಗೆ ಯಾಕಂತ ಹೇಳಿದ್ರೆ ವಿಡಿಯೋ ಕಾನ್ಫರೆನ್ಸು ದಾರಿಲಿ ಹೋಗ್ಬೇಕಾದ್ರೆ ಅಥವಾ ಬಳ್ಳಾರಿ ಜೈಲಿಗೆ ಹೋದಾಗ ನಂತರ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅಲ್ಲೂ ಸಹ ಪ್ರೊಸೀಜರ್ ಇರುತ್ತೆ, ಅಲ್ಲೂ ಸಹ ಲೇಟ್ ಆಗ್ಬೋದು. ಈ ಕಾರಣಕ್ಕಾಗಿ ಕೋರ್ಟ್ ವಿಚಾರ ಆಗಿರೋದ್ರಿಂದ ಎಲ್ಲವನ್ನು ಸಹ ಮುಗಿಸ್ಕೊಂಡು ಹೋಗೋಕ್ಕೆ ಪೊಲೀಸರು ಈಗ ಚಿಂತನೆಯನ್ನು ನಡೆಸಿ ಇವತ್ತು ಮಧ್ಯಾಹ್ನದ ನಂತರ ಅಥವಾ ಸಂಜೆ ನಂತರ ದರ್ಶನ್ ರವರನ್ನ ಬಳ್ಳಾರಿ ಜೈಲಿಗೆ ಈ ಒಂದು ಪರಪ್ಪನ ಅಗ್ರಹಾರ ಜೈಲಿಂದ ಶಿಫ್ಟ್ ಮಾಡಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಈ ಒಂದು ಆಗ್ನೇಯ ವಿಭಾಗದ ಪೊಲೀಸರು ಸಹ ಸೂಕ್ತವಾದಂತಹ ಭದ್ರತೆಗೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರದೀಪ್.